ಹೇಳ್ಕೊಟ್ಟಷ್ಟು ಭೇದ ಪ್ರಭೇದಗಳು. ಮೊದಲನೇದು ಗತಿಗಳು ನಾಲ್ಕು: ದೇವಗತಿ, ಮನುಷ್ಯಗತಿ, ತಿರ್ಯಂಶಗತಿ, ನರಪಗತಿ. ಇಂದ್ರಿಯಗಳು 5: ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ಕರ್ಮೇಂದ್ರಿಯ. ಕಾಯಗಳು 6: ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿಕಾಯ. ಯೋಗ ಯೋಗಗಳು 15: ಮನೋಯೋಗ, ಮನೋಯೋಗ, ವಚನಯೋಗ, ಕಾಯಯೋಗ. ಅಷ್ಟೇ. ಆಮೇಲೆ ಯೋಗದಲ್ಲಿ 4: ವೇದ 3. ವೇದ 3: ಶ್ರೀವೇದ, ಪುರುಷವೇದ. ಶ್ರೀವೇದ ಅಲ್ಲ, ಸ್ತ್ರೀ. ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಕಷಾಯಗಳು 25: ಕ್ರೋಧ, ಮಾನ, ಮಾಯ, ಲೋಭ. ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯ, ಲೋಭ. ಅಪ್ರತ್ಯಾಚಾರ, ಕ್ರೋಧ, ಮಾನ, ಮಾಯ, ಲೋಭ. ಪ್ರತ್ಯಾಚಾರ, ಕ್ರೋಧ, ಮಾನ, ಮಾಯ, ಲೋಭ. ಸಂಜಲನ, ಕ್ರೋಧ, ಮಾನ, ಮಾಯ, ಲೋಭ. ಹಾಸ್ಯ, ರತಿ, ಅರತಿ. ಹಾಸ್ಯ, ರತಿ, ಅರತಿ. ಶೋಕ, ಭಯ, ಜಿಗುಪ್ಸ. ಶೋಕ, ಭಯ, ಜಿಗುಪ್ಸ. ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಶ್ರೀವೇದ, ಪುರುಷವೇದ, ನಪುಂಸಕ ವೇದ. ಜ್ಞಾನಗಳು 8: ಯಾವ್ಯಾವುದು? ಕುಮತಿ ಜ್ಞಾನ, ಕೂತ ಜ್ಞಾನ, ಅವಧಿ ಅವಧಿ ಜ್ಞಾನ, ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯ ಜ್ಞಾನ, ಕೇವಲ ಜ್ಞಾನ. ಸಂಯಮಗಳು 7. ಸಂಯಮಗಳು 7: ಹೇಳಿ. ಅಸಂಯಮ, ಅಸಂಯಮ, ಸಂಯಮ, 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 ಸಾಮಾಯಿಕ, ಸಾಮಾಜಿಕ, ಛೇದೋಪಸ್ಥಾಪನ, ಛೇದೋಪಸ್ಥಾಪನ, ಪರಿಹಾರ ವಿಶುದ್ಧಿ, ಪರಿಹಾರ ವಿಶುದ್ಧಿ, ಸೂಕ್ಷ್ಮ ಸಂಪ್ರಾಯ, ಸೂಕ್ಷ್ಮ ಸಂಪ್ರಾಯ, ಯಥಾಖ್ಯಾತ. ಯಥಾಖ್ಯಾತ. ದರ್ಶನ 4. ದರ್ಶನ 4: ಚಕ್ಷುದರ್ಶನ, ಅವಧಿ ದರ್ಶನ, ಅವಧಿ ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ. ಲೇಷ್ಯ 6. ಲೇಷ 6: ಕೃಷ್ಣ, ಕೃಷ್ಣ ಲೇಷ, ನೀಲಲೇಷ, ಕಾಕೋಟಲೇಷ, ಪೀತಲೇಷ, ಪದ್ಮಲೇಷ, ಶುಕ್ಲಲೇಷ. ಭವ್ಯತ್ವ 2. ಭವ್ಯ. ಸಮ್ಯಕ್ತ್ವ. ಸಮ್ಯಕ 6: ಮಿಥ್ಯಾತ್ವ ಮಿಥ್ಯಾತ್ವ ಸಮ್ಯಕ್ತ್ವ, ಮಿಥ್ಯಾತ್ವ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಸಾಸಾಸ್ತ್ರ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ವಿಶ್ವ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ಶಾಯಿಕ ಸಮ್ಯಕ್ತ್ವ. ಸಾಯಕ ಸಮ್ಯಕ್ತ್ವ. ಸಮ್ಯಕ್ತ್ವದಲ್ಲಿ 6. ಸಮ್ಯಕ್ತ್ವದಲ್ಲಿ 6: ಸಮ್ಯಕ್ತ್ವ 6. ಸಮ್ಯಕ್ತ್ವ 6: ಮಿಥ್ಯಾತ್ವ ಸಮ್ಯಕ್ತ್ವ, ಮಿಥ್ಯಾತ್ವ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ಶಾಯಿಕ ಸಮ್ಯಕ್ತ್ವ. ಶಾಯಿಕ ಸಮ್ಯಕ್ತ್ವ. ಸಮ್ಯಕ್ತ್ವ 6. ಸಮ್ಯಕ್ತ್ವ 6: ಮಿಥ್ಯಾತ್ವ ಸಮ್ಯಕ್ತ್ವ, ಮಿಥ್ಯಾತ್ವ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ಶಾಯಿಕ ಸಮ್ಯಕ್ತ್ವ. ಕಾಯಿಕ ಸಮ್ಯಕ್ತ್ವ. ಸಮ್ಯಕ್ತ್ವ ಅಂದರೆ ನಿಜವಾದಂಥ ಶ್ರದ್ಧೆ, ದೃಢವಾದ ಶ್ರದ್ಧೆ. ದೃಢವಾದ ಶ್ರದ್ಧೆ ಯಾರಲ್ಲಿ? ಧರ್ಮದಲ್ಲಿರುವಂತಹ ದೃಢವಾದ ಶ್ರದ್ಧೆ. ಜೈನ ಧರ್ಮ, ನಾವೆಲ್ಲ ಯಾರು? ಜೈನರು. ಜೈನ ಅಂತಂದರೆ ಯಾರು ಹೇಳ್ತಾರೆ? ಜಿನನ ಅನುಯಾಯಿಗಳಿಗೆ ಜೈನ ಅಂತ ಹೇಳ್ತಾರೆ. ಅದನ್ನು ಪಾಲಿಸೋದು ಜೈನ ಧರ್ಮ ಇದೆ. ಜೈನ ಧರ್ಮದಲ್ಲಿ ಶ್ರದ್ಧೆ ಇರುವಂಥದ್ದಕ್ಕೆ ಸಮ್ಯಕ್ತ್ವ ಅಂತ ಹೇಳ್ತಾರೆ.
ದೃಢವಾದ ಶ್ರದ್ಧೆ ಅಂತಿಂಥದ್ದಲ್ಲ. ಯಾರು ಬಂದು ನಿನ್ನ ತಲೆ ಕಡಿತೀನಿ ಅಂದರೂ ಬೇರೆ ಕಡೆ ಕೈ ಮುಗಿಯಲ್ಲ, ಕಡಿದು ಬಿಡು. ಯಾಕೆಂದರೆ ಜೈನ ಧರ್ಮಕ್ಕೆ ಗೊತ್ತಿದೆ, ಶರೀರಕ್ಕೆ ನಾಶ ಆಗುತ್ತೆ, ಆತ್ಮನಾಶ ಆಗಲ್ಲ. ಆತ್ಮನಾಶ ಆಗೋ ಹಂಗಿದ್ದಿದ್ರೆ ಭಗವಂತರು ಯಾರು ಆಗೋರ? ಆತ್ಮನೇ ಪರಮಾತ್ಮ ಆಗಿರೋದು, ಬೇರೆ ಯಾರು ಶರೀರ ಪರಮಾತ್ಮ ಆಗಿಲ್ಲ, ಆತ್ಮನೇ ಪರಮಾತ್ಮ ಆಗಿದ್ದಾನೆ. ಏನೇ ಮಾಡಿದರೂ ಶರೀರ ನಾಶ ಆಗುತ್ತೆ. ನೀ ಸುಡು, ಹೊಡಿ, ಕಡಿ, ಇದು ಮಾಡು, ನೀರಲ್ಲಿ ಹಾಕು, ಏನು ಮಾಡು, ಹೇಗೆ ಮಾಡಿದ್ರು ಶರೀರ ನಾಶ ಆಗುತ್ತೆ ಹೊರತು ಆತ್ಮನಾಶ. ಯಾಕೆಂದರೆ ಪುನರ್ಜನ್ಮ ಯಾರಿಗಾಗುತ್ತೆ? ಆತ್ಮನಿಗೆ ಆಗುತ್ತೆ, ಮನುಷ್ಯನಿಗೆಲ್ಲ, ಆತ್ಮನಿಗೆ. ಆತ್ಮನಿಗೆ ಪುನರ್ಜನ್ಮ ಆಗುತ್ತೆ. ಆತ್ಮ ಈ ಶರೀರವನ್ನು ಬಿಟ್ಟು ಈಗ ಗಾಡಿ ಕೆಟ್ಟೋಯ್ತು ಅಂದರೆ ಅದೇ ಗಾಡೀಲಿ ಕೂತಿರ್ತೀರಾ? ಆ ಗಾಡಿಯಿಂದ ಇಳಿದು ಬೇರೆ ಚಲೋ ಗಾಡಿಗೆ ಹೋಗ್ತಿರೋ? ಇಲ್ಲ. ಹಾಗೆಯೇ ಆಯಸ್ಸು ಮುಗಿದ ಮೇಲೆ ಈ ಶರೀರ ನಾಶ ಆದಾಗ ಅದಕ್ಕೆ ಮರಣ ಅಂತ ಹೇಳ್ತಾರೆ. ಆಗ ಈ ಶರೀರದಲ್ಲಿದ್ದಂಥ ಆತ್ಮ ಏನು ಮಾಡುತ್ತೆ? ಈ ಶರೀರವನ್ನು ಬಿಟ್ಟು ಬೇರೊಂದು ಶರೀರ, 4 ಗತಿ ಇದೆ. 4 ಗತಿನಲ್ಲಿ ಅಸಂಖ್ಯಾತ ಜೀವಿಗಳಿವೆ, ಅನಂತ ಜೀವಿಗಳಿವೆ. ನರಕ ಗತಿಯಲ್ಲಿದೆ, ಸ್ವರ್ಗದಲ್ಲಿದೆ, ಮನುಷ್ಯ ಗತಿನಲ್ಲಿದೆ, ತಿರ್ಯಂಚ ಗತಿನಲ್ಲಿದೆ, ಈ 4 ಗತಿನಲ್ಲಿದೆ. ಈಗ ವ್ರತ ನಿಯಮ ತಗೊಂಡಿತ್ತು, ಅದು ನಿಯಮದಿಂದ ದೇವಗತಿಗೆ ಹೋಗುತ್ತೆ. ಯಾರು ವಾಸ ಮಾಡೋ ನಿಯಮ ಇದೆ, ಯಾರಿಗೆ ಬಸ್ತಿ ಬರೋ ನಿಯಮ ಇದೆ, ಯಾರಿಗೆ ಓಂಕಾರ ಜಪ ಮಾಡೋದು ನಿಯಮ ಒಟ್ಟಿನಲ್ಲಿ ನಿಯಮ ತೊಗೊಂಡು ಯಾರಿದ್ದೀರಾ ಅವರು ಸತ್ತ ಮೇಲೆ ನಿಯಮದಿಂದ ದೇವಗತಿಗೆ ಹೋಗ್ತೀರಾ. ಇದಾಯ್ತು. ಅವಾಗೇನಾಯಿತು? ಈ ಶರೀರ ಆಯು ಮುಗೀತು, ಈ ಶರೀರ ಹೋಯಿತು ಅಂತಂದರೆ ಆ ಜೀವ ಎಲ್ಲಿ ಹೋಗುತ್ತೆ? ದೇವಗತಿಗೆ ಹೋಗುತ್ತೆ. ಸಾಯೋ ಸಮಯದಲ್ಲಿ ಭಾಳ ಅಳ್ತಾ ಸಾಯ್ತಾರಲ್ಲ, ಅವ್ರು ಅಳ್ತಾ ಸತ್ತರೆ ಎಲ್ಲಿ ಹೋಗುತ್ತೆ? ತಿರಿಯಂಚ ಗತಿಗೆ ಹೋಗುತ್ತೆ. ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟಬೇಕಾಗತ್ತೆ. ಯಾವಾಗ ಭಾಳ ಕೆಟ್ಟ ಸಿಟ್ಟು ಮಾಡ್ಕೊಂಡು ಬಡ್ದಾಡ್ತಾ ಪ್ರಾಣ ಹೋಯ್ತು ಅಂತಂದರೆ ನರಕ ಗತಿಗೆ ಹೋಗಬೇಕಾಗತ್ತೆ. ಶಾಂತ ಸ್ವಭಾವದಲ್ಲಿತ್ತು, ಯಾವುದೂ ನಿಯಮ ಇಲ್ಲ, ವ್ರತ ಇಲ್ಲ, ಏನೂ ಇಲ್ಲ, ಶಾಂತ ಸ್ವಭಾವದಲ್ಲಿತ್ತು ಅಂತಂದರೆ ಮತ್ತೆ ಮನುಷ್ಯನಾಗಿ ಹುಟ್ಟಬಹುದು. ಹೀಗೆ ನಮಗೂ ಅದಕ್ಕೆ ನಾವು ಜೈನರಾಗಿ ಹುಟ್ಟಿದೀವೋ, ಜೈನರ ಬಾಯಲ್ಲಿ ಹೊಲಸು ಮಾತು ಬರಬಾರ್ದು. ಹೊಲಸು ಮಾತು ಬರೋನು ಹೊಲೆಯ ಇದ್ದಾನೆ, ಹೊಲಸು ಮಾತು ಬೈಯವನು ಹೊಲೆಯ. ನೀವು ಹೊಲೆಯರನ್ನು ಏನಂತ ಕರಿತೀರಿ? ಅವ್ರನ್ನ ಸೇರಿಸ್ಕೊತೀರಿ ಮನೆ ಹತ್ರ, ಅವ್ರ ಜೊತೆ ಸ್ನೇಹ ಮಾಡ್ತೀರಿ. ಅವ್ರಿಗಿಂತ ಕಡೆ ಹೊಲಸು ಬೈಯವನು. ಆ ಮನೇಲಿ ಹುಟ್ಟಿದವನು ಹೊಲೆಯ ಅಲ್ಲ. ಯಾರ ಬಾಯಲ್ಲಿ ಹೊಲಸು ಬೈಗ್ಲ ಬರುತ್ತೆ ಅವನು ಹೊಲೆಯ. ಅವರಿಗೆ ಯಾರು ಬೈತಾರಲ್ಲ, ಈ ಕಾಲದಲ್ಲಿ ಒಳ್ಳೆ ಬ್ರಾಹ್ಮಣರ ಮನೆಯಲ್ಲಿ, ಜೈನರ ಮನೆಯಲ್ಲೆಲ್ಲ ಹುಟ್ಟಿ ಮಾಡಿ ಒಳ್ಳೆ ಮನೆಯಲ್ಲಿ ಹುಟ್ಟಿದ ಮೇಲೂ ಕೆಟ್ಟ ಬೈಗ್ಲ ಯಾರು ಬೈತೀರಾ, ಮುಂದಿನ ಜನ್ಮದಲ್ಲಿ ನೀವು ಆ ಜಾತಿನಲ್ಲಿ ಹೋಗಿ ಹುಟ್ಟಬೇಕಾಗತ್ತೆ. ಅದಕ್ಕೆ ಆದರೆ ಯಾರಿಗೆ ಜಿನ ಧರ್ಮದಲ್ಲಿ ಶ್ರದ್ಧೆ ಇದೆ, ಜಿನ ಭಗವಂತನ ಬಿಟ್ಟು ಯಾರೂ ಬೇರೆಗೆ ಕೈ ಮುಗಿಯಲ್ಲ. ಶಾಸ್ತ್ರ ಗುರು. ದೇವ ಅಂದರೆ ಜಿನ ಭಗವಂತರು, ಎಲ್ಲ ಕರ್ಮಗಳನ್ನು ನಾಶ ಮಾಡಿ ಇಂದ್ರಿಯಗಳನ್ನು ಗೆದ್ದವರು. ಅವರಿಗೆ ಯಾವುದೇ ಆಸೆ ಇಲ್ಲ. ಅವ್ರು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ. ಮತ್ತು ಯಾಕೆ ಪೂಜೆ ಮಾಡಬೇಕು? ಅವ್ರು ಪೂಜೆ ಮಾಡೋದ್ರಿಂದ ನಿನ್ನ ಭಕ್ತಿಯಿಂದ ನಿನಗೂ ಒಳ್ಳೆಯದಾಗುತ್ತೆ. ಭಗವಂತರು ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಆದರೆ ನೀ ಭಕ್ತಿ ಮಾಡ್ತಿದ್ಯಾ, ಯಾರು ಭಕ್ತಿ ಮಾಡ್ತಿದ್ಯಾ? ವೀತರಾಗ ಭಗವಂತರನ್ನು ಭಕ್ತಿ ಮಾಡ್ತಿದ್ಯಾ. ಅದರಿಂದ ನಿನಗೆ ನಿನ್ನ ಭಕ್ತಿಯಿಂದ ನಿನಗೆ ಎಲ್ಲ ಒಳ್ಳೆಯದು ಆಗುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ ಮಕ್ಕಳ, ಯಾವುದೇ ಕಾರಣಕ್ಕೂ ಎಂಥ ಕಷ್ಟ ಬಂದರೂ ಬೈಬೇಡ್ರಿ. ಮುಂದಿನ ಜನ್ಮದಲ್ಲಿ ಒಳ್ಳೆ ಗತಿ ಸಿಗಲ್ಲ, ಮನುಷ್ಯ ಗತಿ ಸಿಗಲ್ಲ. ಮನುಷ್ಯ ಗತಿ ಸಿಕ್ಕಿರೂ ಕಸ ಹೇರ್ಕೊಂಡು ಹೋಗೋಕ್ಕೆ ಬರ್ತಾರಲ್ಲ ಗಾಡಿ ತೊಗೊಂಡು, ಅವ್ರನ್ನ ಮಾತಾಡಿಸ್ತೀರಿ, ಅವ್ರನ್ನ ಫ್ರೆಂಡ್ ಮಾಡ್ಕೊತೀರಿ, ಅವ್ರಿಗೆ ಮನೆಗೆ ಬಂದು ಚಾ ಕೊಡ್ತೀರಿ, ಕುಡಿಸ್ತೀರಿ, ಹೊಲೆಯ ಮನೆಗೆ ಹೋಗ್ತೀರಿ, ಮುಸಲ್ಮಾನರನ್ನ ಇವರನ್ನೆಲ್ಲ ಕರ್ಕೊಂಡು ಬರ್ತೀರಿ ನೀವು? ಇಲ್ಲ. ಯಾಕೆ? ಅವರು ಮನುಷ್ಯರೇ, ಆದರೆ ಅವರು ತಿನ್ನಬಾರದನ್ನು ತಿಂತಾರೆ, ಕುಡಿಬಾರದನ್ನು ಕುಡಿತಾರೆ, ಮಾಡಬಾರದನ್ನು ಮಾಡ್ತಾರೆ. ಕ್ಲಾಸಲ್ಲಿ ಯಾರು ಹೇಳಿದ ಮಾತು ಕೇಳಲ್ಲ, ಅವ್ರನ್ನ ಎಲ್ಲಿ ಕೂರಿಸ್ತಾರೆ ಟೀಚರು? ಲಾಸ್ಟ್ ಬೆಂಚಿಗೆ ಕೂರಿಸ್ತಾರೆ.
ಯಾಕೆ ಮುಂದೆ ಇರೋರ್ನೆಲ್ಲ ಹಾಳು ಮಾಡ್ತೀರಾ ಅಂತಾರೆ ಅಲ್ವಾ. ಹಾಗೆಯೇ ಮನುಷ್ಯ ಲೋಕದಲ್ಲೂ ಕೂಡ ಮನುಷ್ಯರು ಕೂಡ ಈ ಜಾತಿ ಯಾಕಪ್ಪ ಬಂತು ಅಂದರೆ, ಜಾತಿ ಮಾಡಬೇಕು ಅಂತಲ್ಲ, ಎಲ್ಲರೂ ಮನುಷ್ಯರಾಗೆ ಹುಟ್ಟಿದ್ದೀವಿ. ಆದರೆ ಸ್ವಭಾವ ಬೇರೆ ಬೇರೆ ಇದೆ. ಹೇಳಿದ ಮಾತನ್ನು ಕೇಳಲ್ಲ, ಬೇಡ ಅಂದಿದ್ದನ್ನೇ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನು ದೂರ ಇಟ್ಟಿದೆ. ಯಾಕೆಂದರೆ ಅವ್ರ ಜೊತೆ ಸೇರಿದರೆ ನಾವು ಹಾಗೆ ಆಗಿಬಿಡ್ತೀವಿ ಅಂತ ಹೇಳಿ ಅವ್ರ ಜೊತೆ ಸೇರೋಕ್ಕೆ ಬಿಡಲ್ಲ. ಅವ್ರನ್ನ ಮಾತಾಡಿಸ್ಬಾರ್ದು ಅಂತಿಲ್ಲ, ಅವರು ಮನುಷ್ಯರೇ ಇದ್ದಾರೆ, ಅಲ್ಲೂ ಒಳ್ಳೆಯವರು ಇರ್ತಾರೆ. ಕೆಟ್ಟ ಜಾತಿ, ಕೆಳಗಿನ ಜಾತಿಯಲ್ಲಿ ಹುಟ್ಟಿದವರು ಅಂತ ಏನು ಅಂತಾರೆ, SC ST ಅಂತೆಲ್ಲ ಅಂತಾರೆ, ಅವರಲ್ಲಿ ಎಲ್ಲರೂ ಕೆಟ್ಟವರೇ ಅಲ್ಲ, ಆದರೆ ಅಲ್ಲೂ ಒಳ್ಳೆಯವರು ಇರ್ಬೋದು. ಆದರೆ ನಮ್ಮ ಮನೆಗಳಲ್ಲಿ ಕೆಟ್ಟವರಿಲ್ಲ, ಜೈನರ ಮನೇಲಿ ಕುಡುಕರಿಲ್ಲ. ಮತ್ತು ಹಾಗೆ ಯಾವ ಜಾತಿಲಿ ಹುಟ್ಟುತ್ತಾರೆ ಅದು ಮುಖ್ಯ ಅಲ್ಲ, ಆಚರಣೆಯಿಂದ, ನಮ್ಮ ಬಿಹೇವಿಯರಿಂದ, ನಮ್ಮ ಸ್ವಭಾವದಿಂದ ನಾವು ಚಲೋ ಮನುಷ್ಯರಾಗ್ತೀವಿ. ಜಿನ ಭಗವಂತರು ಹೇಳಿದ್ದಾರೆ, ಯಾರು ಬೈತಾರ್ ಅವ್ರ ನಿಯಮದಿಂದ ಮುಂದಿನ ಜನ್ಮದಲ್ಲೇ ನೀಚ ಗತಿನಲ್ಲಿ ಹುಟ್ಟುತ್ತಾರೆ. ಸಿಟ್ಟು ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ ನೀನು ಹೇಳ್ದಂಗೆ ನಡೀಲಿಲ್ಲ, ಅದಕ್ಕೆ ಸಿಟ್ಟು ಬಂತು. ನಾ ಹೇಳ್ತಿದ್ದೀನಿ ಗಪ್ಕೊಂಡ್ರಿ ಅಂತ, ನೀವು ಗಪ್ಕೊಂಡ್ರಿಲ್ಲ, ಸಿಟ್ಟು ಬಂತು. ನೆನ್ನೆ ದಾರಿ ಉದ್ದಕ್ಕೂ ಎರಡು ಮಿಥ್ಯಾತ್ವ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ಶಾಯಿಕ ಸಮ್ಯಕ್ತ್ವ. ಬಾಯಿ ಮೇಲೆ ಕೈ ಇಟ್ಕೊಂಡು ಹೇಳಬೇಡಿ ಅಂತ ಹೇಳಿದೆ. ಇನ್ನು ಸೈನಿ ಅಂತಂದರೆ ಮನ ಸಹಿತ. ಯಾವ ಜೀವಕ್ಕೆ ಮನಸ್ಸಿದೆ ಆ ಜೀವಳಿಗೆ ಒಳ್ಳೆಯದು ಕೆಟ್ಟದ್ದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಯಾವುದಕ್ಕೆ ಮನಸ್ಸಿಲ್ಲ ಅದೇ ಒಳ್ಳೆಯದು ಕೆಟ್ಟದ್ದನ್ನು. ಈಗ ಹಲ್ಲಿ ಇದೆ ಮೇಲ್ಗಡೆ ಗೋಡೆ ಮೇಲೆ, ಹಲ್ಲಿಗೆ ನೀವು ಹೊಡೀರಿ ಬೈರಿ ಏನೋ ಮಾಡಿ ಇದಾಗ್ತಾ, ಅದು ಶಬ್ದ ಇಲ್ಲ, ಅದಕ್ಕೆ ಟಚ್ ಆಗ್ತಿಲ್ಲ, ಕೇಳಿಸ್ಕೊಳ್ಳಲ್ಲ, ಅದು ವೈಬ್ರೇಟ್ ಆಗುತ್ತಲ್ಲ, ಅದಕ್ಕೆ ಹೋಗುತ್ತೆ, ಅರ್ಥ ಆಗಿ ಹೋಗಲ್ಲ ಅದು. ಹಾಂ, ಹೀಗೆ ಸೈನಿ ಅಂತಂದರೆ ಮನಸಹಿತ, ಅಸೈನಿ ಅಂದರೆ ಮನರಹಿತ. ಸೈನಿನಲ್ಲಿ 2 ವಿಧ ಇದೆ, ಮನಸಹಿತ ಸೈನಿ, ಮನರಹಿತ ಅಸೈನಿ. ಇನ್ನೇನು ಆಹಾರಕದಲ್ಲಿ ಆಹಾರಕ ಅನಾಹಾರಕ ಅಂತ 2 ಭೇದ ಇದೆ. ಆಹಾರಕ ಅನಾಹಾರಕ ಅಂದ್ರೇನು ಅಂತ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಯಾಕೆಂದರೆ ಇವಾಗ ಅದೆಲ್ಲ ಭಾಳ ದೊಡ್ಡದಿದೆ, ಅದೆಲ್ಲ ಕಥೆಗಳು, ಆಹಾರಕ ಅನಾಹಾರಕ ಅಂಥೇಳಿ. ಸರಿ, ಸಂಯಮ, ಈ 14ನ್ನ ಮಾರ್ಗಣ ಸ್ಥಾನ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಇದಕ್ಕೆ? ಮಾರ್ಗಣ ಸ್ಥಾನ ಎಷ್ಟಿದೆ? 14 ಇದೆ. ಮಾರ್ಗಣ ಸ್ಥಾನ 14 ಇದೆ. ಮೊದಲು ಜೀವವನ್ನು ಈ 14 ಸ್ಥಾನಗಳಲ್ಲಿ ಹುಡುಕ್ತಾರೆ. ಜೀವಸ್ಥಾನ 14, 24 ಇದೆ, ಅದರಲ್ಲಿ ಇದು 14. ಇದನ್ನು ಇದು ಮಾಡಿದರೆ ಮಾರ್ಗಣ ಸ್ಥಾನ ಅಂದರೆ ಏನು? ಅಲ್ಲ, ಮಾರ್ಗಣ ಸ್ಥಾನ ಎಷ್ಟಿದೆ, ಯಾವ್ಯಾವುದು ಏನು ಅಂತ ನಿಮ್ಗೆ ಕೊಡಲ್ಲ, ಯಾಕೆಂದರೆ ನಿಮಗಿನ್ನೂ ಅದನ್ನು ಮಾಡಿಲ್ಲ, ಹೇಳಿಲ್ಲ. ಹೇಳಿ, ಇನ್ನೊಂದು ಸಲ ಹೇಳಿ. ಮಾರ್ಗಣ ಸ್ಥಾನ 14. ಮಾರ್ಗಣ ಸ್ಥಾನ, ಮಾರ್ಗಣ 14. ಗತಿ